ನಮಸ್ಕಾರ ಸ್ನೇಹಿತರೆ. ಕಾರ್ತಿಕ ಪುರಾಣದ 15ನೇ ಅಧ್ಯಾಯ ಮಾನವ ರೂಪ ಧರಿಸಿದ ಇಲಿ. ಈ ಒಂದು ಕಥೆಯನ್ನು ಜನಕ ಮಹಾರಾಜನಿಗೆ ವಸಿಷ್ಠ ಮುನಿಯು ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಸಂಪೂರ್ಣ ಒಂದು 15ನೇ ಅಧ್ಯಾಯವನ್ನು ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪೌರಾಣಿಕ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ 15ನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಜನಕ ಮಹಾರಾಜ, ನಿನಗೀಗಾಗಲೇ ಕಾರ್ತಿಕ ಮಾಸದ ವ್ರತ ಮಹಿಮೆಯನ್ನು ತಿಳಿಸುವಲ್ಲಿ ಅನೇಕ ನಿದರ್ಶನಗಳನ್ನು ಕೊಟ್ಟಿದ್ದೇನೆ. ನಿನಗೆ ಈ ಮೊದಲೇ ಹೇಳಿದಂತೆ ಕಾರ್ತಿಕ ಮಾಸದಲ್ಲಿ ಶಿವನಾರಾಯಣರ ಸನ್ನಿಧಿಯಲ್ಲಿ ಸಂಜೆಯಲ್ಲಿ ದೀಪಗಳನ್ನು ಹಚ್ಚುವವರು, ಆ ತಿಂಗಳಲ್ಲಿ ಹರಿ ಸಂಕೀರ್ತನೆಗಳಲ್ಲಿ ತೊಡಗುವವರು, ಹರಿಹರರ ಸ್ತುತಿಯನ್ನು ಮಾಡುವವರು, ದೇವಾಲಯದಲ್ಲಿ ನಾಟ್ಯ ಸೇವೆ ಕೈಗೊಳ್ಳುವವರು, ವೈಕುಂಠಕ್ಕೆ ಹೋಗುವವರು. ಆದರೆ ದೇವರು ಸ್ಥಿತವಂತನಾಗಿ ಬಿಟ್ಟಿದ್ದಾಗಲೂ, ದೇವತಾ ಪೂಜೆ ಕೈಗೊಳ್ಳಲು ಸಾಧ್ಯತೆ ಇದ್ದಾಗಲೂ ಕಾರ್ತಿಕ ಮಾಸದಲ್ಲಿ ದೇವರ ದರ್ಶನವನ್ನು ಮಾಡದವನು ಕಾಲಸೂತ್ರ ಎಂಬ ನರಕದಲ್ಲಿ ಬಿದ್ದು ತೊಳಲಾಡುವವನು. ನಿನಗೆ ಈಗಾಗಲೇ ಹೇಳಿದಂತೆ ಉತ್ವಾನ ದ್ವಾದಶಿ ಒಂದು ಪರ್ವದಿನ, ಅದು ಹರಿಪ್ರಿಯವಾದ ದಿನ. ಅಂದಾದರೂ ಒಂದು ಪುಣ್ಯ ಕಾರ್ಯ ಮಾಡಿದವನು ಆ ಪುಣ್ಯ ಕಾರ್ಯ ಎಷ್ಟೇ ಅಲ್ಪವಾದರೂ ಫಲ ದೊಡ್ಡದಾಗಿರುವುದು. ಉತ್ವಾನ ದ್ವಾದಶಿ ಎಂದು ನಿರ್ಮಲ ಸ್ನಾನ ಮಾಡಿ ಪುಣ್ಯಕಾರ್ಯ ಮಾಡಬೇಕು. ಶ್ರೀಹರಿಯನ್ನು ಗಂಧ ಪುಷ್ಪ ಅಕ್ಷತೆ ಧೂಪ ದೀಪಗಳಿಂದ ಪೂಜಿಸಿ ನೈವೇದ್ಯ ಎಡೆ ಇಡಬೇಕು. ಬ್ರಾಹ್ಮಣನಿಗೆ ಸಮಾರಾಧನೆ ಮಾಡಿಸಬೇಕು. ಆಹಾ, ಇದರ ಫಲವೆಲ್ಲ ಎಷ್ಟೆಂದು ಹೇಳೋಣ. ಜನಕ ಮಹಾರಾಜ, ಕಾರ್ತಿಕ ಮಾಸದಲ್ಲಿ ಇಡೀ ತಿಂಗಳು ಹರಿ ಸನ್ನಿಧಿಯಲ್ಲೇ ಆಗಲಿ ಅಥವಾ ಹರನ ಸನ್ನಿಧಿಯಲ್ಲಿ ಆಗಲಿ ದೀಪ ಉರಿಸಿದವನು ಅಂತ್ಯದಲ್ಲಿ ವೈಕುಂಠವನ್ನು ಸೇರುವವನು. ವಿಷ್ಣುದೂತರೇ ಬಂದು ಅವನನ್ನು ವಿಮಾನದಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗುವವರು. ಒಂದೊಂದು ಸಲ ತಿಂಗಳು ಪೂರ ಆಗದಿದ್ದಾಗ ಕಾರ್ತಿಕ ಶುಕ್ಲ ತ್ರಯೋದಶಿ, ಚತುರ್ದಶಿ ಹಾಗೂ ಹುಣ್ಣಿಮೆಗಳಂದಾದರೂ 3 ದಿನಗಳಲ್ಲಿ ದೀಪಾರಾಧನೆ ಮಾಡುವವರು ಆಹಾ, ಏನು ಹೇಳಲಿ, ಮಹತ್ ಫಲಗಳನ್ನು ಹೊಂದುವವರು. ನಾನು ಈ ಮೊದಲೇ ಹೇಳಿದಂತೆ ದೀಪ ಉರಿಸಲು ಆಗದವನು ಹಚ್ಚಿದ ದೀಪ ಆರಿ ಹೋಗದಂತೆ ತಡೆದವನು ಮೋಕ್ಷವನ್ನು ಹೊಂದುವವನು, ಪಾಪ ಕಳೆದುಕೊಂಡು ಪುಣ್ಯವಂತನಾಗುವವನು. ಅಯ್ಯ ಮಹಾರಾಜ, ನನಗೂ ನಿನಗೆ ಕಾರ್ತಿಕ ವ್ರತ ಕಥೆಗಳನ್ನು ಹೇಳಲು ಹಂಬಲವಾಗುತ್ತಿದೆ ನೋಡು. ಕಾರ್ತಿಕ ಮಾಸದಲ್ಲಿ ಶಿವನಾರಾಯಣರ ಸನ್ನಿಧಿಯಲ್ಲಿ ಭಕ್ತಿಯಿಂದ ಒಂದು ಹಸುವಿನ ಹಾಲು ಕರೆಯುವಷ್ಟು ಹೊತ್ತಾದರೂ ದೀಪ ಉರಿಸಬೇಕು. ಹಾಗೆ ಮಾಡಿದವನು ಪವಿತ್ರ ಆತ್ಮನಾಗುವನು. ರಾಜನೇ, ಇದೋ ಇಲಿಯೊಂದು ಮನುಷ್ಯ ರೂಪ ಹೊಂದಿದ ಕಥೆಯನ್ನು ಹೇಳುತ್ತೇನೆ ಕೇಳು ಅಂತ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡಿದರು. ಬಹುಕಾಲಕ್ಕೆ ಹಿಂದೆ ಒಂದು ಗ್ರಾಮದಲ್ಲಿ ಹೊರವಲಯದಲ್ಲಿ ಒಂದು ದೇವಾಲಯ ಇತ್ತು. ಅಲ್ಲಿ ಯಾವ ಪೂಜೆಯೂ ಇಲ್ಲದೆ ಹಾಳು ಸುರಿಯುತ್ತಿತ್ತು. ದೇವಾಲಯವು ಶಿಥಿಲವಾಗಿದ್ದಿತ್ತು. ದೇವಾಲಯವು ಸರಸ್ವತಿ ನದಿ ತೀರದಲ್ಲಿತ್ತು. ಒಮ್ಮೆ ಒಬ್ಬ ಯೋಗಿಯು ಆ ದೇವಾಲಯಕ್ಕೆ ಬಂದನು. ಅವನು ಅಲ್ಲಿ ಸರಸ್ವತಿ ನದಿ ಸ್ನಾನ ಮಾಡಿ ದೇವಾಲಯದಲ್ಲಿ ತಪಸ್ಸು ಆಚರಿಸುವುದರಲ್ಲಿ ನಿರತನಾದನು. ಅವನು ಬಂದ ಮೇಲೆ ದೇವಾಲಯದಲ್ಲಿ ನೀರು ಕಾಣಿಸಿಕೊಂಡು ದಿನೇ ದಿನೇ ಅದು ಶುಚಿಯಾಗತೊಡಗಿತು. ಯೋಗಿಗೆ ದೇವಾಲಯವೇ ತಪೋಭೂಮಿಯಾಯಿತು. ಅವನಾದರೂ ಹಳ್ಳಿಗೆ ಹೋಗಿ ಪ್ರತಿದಿನ ಬತ್ತಿಯನ್ನು ಎಣ್ಣೆಯನ್ನು ತಂದು 2 ಹಣತೆಗಳನ್ನು ಇಟ್ಟು ದೇವರ ಸನ್ನಿಧಿಯಲ್ಲಿ ಉರಿಸುತ್ತಿದ್ದನು. ನಿತ್ಯವೂ ಪರಮಾತ್ಮನನ್ನು ಪೂಜಿಸಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತಪೋನಿಷ್ಠನಾಗುತ್ತಿದ್ದನು. ದೇವಾಲಯದಲ್ಲಿ ಒಂದು ಇಲಿ ವಾಸವಾಗಿತ್ತು. ಅದು ಇಡೀ ದೇವಾಲಯದ ಸುತ್ತ ಒಳಗೂ ಹೊರಗೂ ಓಡಾಡುತ್ತಿತ್ತು. ಇದಕ್ಕೆ ಹಣತೆಯಲ್ಲಿನ ಎಣ್ಣೆ ಕಂಡ ಮೇಲೆ ಸಂತಸವಾಗಿ ಪ್ರತಿನಿತ್ಯ ಅದು ಹಣತೆಯ ಎಣ್ಣೆಯನ್ನೆಲ್ಲ ಕುಡಿದು ಹಣತೆಯನ್ನು ಅತ್ತಿತ್ತ ಬಿಸಾಡಿ ಹೋಗಿಬಿಡುತ್ತಿತ್ತು. ಒಂದು ದಿನ ರಾತ್ರಿ ಇಲಿಗೆ ತಿನ್ನಲು ಏನೂ ಸಿಗಲಿಲ್ಲ.
ಒಂದು ಹಣತೆಯಲ್ಲಿನ ದೀಪ ಆರಿ ಹೋಗಿ ಅದರಲ್ಲಿ ಹತ್ತಿಯ ಬತ್ತಿ ಮಾತ್ರ ಇದ್ದಿತ್ತು. ಆಗ ಇಲಿ ಆ ಹತ್ತಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗಿ ಇನ್ನೊಂದು ಹಣತೆಯಲ್ಲಿದ್ದ ದೀಪದ ಬಳಿ ಬೀಳಿಸಿತು. ಆಗ ಆ ಬತ್ತಿಗೆ ಹಣತೆಯಲ್ಲಿದ್ದ ದೀಪ ಪ್ರಕಾಶಮಾನವಾಗಿ ಉರಿಯತೊಡಗಿತು. ಯಾವಾಗ ದೀಪ ಪ್ರಕಾಶಮಾನವಾಗಿ ಉರಿಯತೊಡಗಿತು, ಆಗ ಇಲಿಯು ತನ್ನ ಮೂಷಕ ರೂಪ ಕಳೆದುಕೊಂಡು ಒಬ್ಬ ಮನುಷ್ಯನಾಗಿ ರೂಪ ತಾಳಿತು. ಆ ಸಮಯದಲ್ಲಿ ಯೋಗಿಯು ತಪಸ್ಸಿನಲ್ಲಿದ್ದನು. ಇಲಿಯು ಮನುಷ್ಯ ರೂಪ ಧರಿಸಿದೊಡನೆ ಅವನು ಯೋಗಿಯನ್ನು ನೋಡಿ ಅವನ ತಪಸ್ಸಿಗೆ ಭಂಗ ತರದೆ ಅಲ್ಲೇ ತಿರುಗಾಡತೊಡಗಿದನು. ಸ್ವಲ್ಪ ಸಮಯದಲ್ಲಿ ಯೋಗಿ ತಪಸ್ಸಿನಿಂದ ಎಚ್ಚೆತ್ತು ಅಲ್ಲಿದ್ದ ಮಾನವನನ್ನು ಕಂಡು, ನೀನು ಯಾರು? ಇಲ್ಲಿಗೆ ಯಾವಾಗ ಬಂದೆ? ಇಲ್ಲಿ ನಿನಗೇನು ಕೆಲಸ ಎಂದು ಕೇಳಿದನು. ಆಗ ಅವನು, ಸ್ವಾಮಿ, ಏನು ಹೇಳಲಿ? ರಾತ್ರಿಯವರೆಗೂ ನಾನು ಈ ದೇವಾಲಯದಲ್ಲೇ ಇಲಿ ರೂಪದಿಂದ ಇದ್ದೆನು. ಅದು ಹೇಗೋ ಅರಿಯೆ ನನಗೆ ಇಲಿ ರೂಪ ಹೋಗಿ ಇದ್ದಕ್ಕಿದ್ದಂತೆ ಮಾನವ ರೂಪ ಪ್ರಾಪ್ತವಾಯಿತು. ನೀವ್ಯಾರೋ ಮಹಾಜ್ಞಾನಿಗಳಿರಬೇಕು. ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೇನೋ, ಯಾವ ಪಾಪವನ್ನು ಮಾಡಿ ಇಲಿಯ ರೂಪ ಧರಿಸಿದ್ದೇನೋ ತಿಳಿಯದು. ನೀವು ಜ್ಞಾನಿಗಳು, ಈಗ ಯಾವ ಪುಣ್ಯ ಮಾಡಿ ನಾನು ಮಾನವನಾದೆಯೋ ಇವನ್ನೆಲ್ಲ ದಯವಿಟ್ಟು ತಿಳಿಸಬೇಕು ಎಂದು ಹೇಳಿ ಅಡ್ಡಬಿದ್ದನು. ಆಗ ಯೋಗಿಯು ಚಕಿತನಾಗಿ ದಿವ್ಯ ದೃಷ್ಟಿಯಿಂದ ಇಲಿಯ ಪೂರ್ವ ಇತಿಹಾಸವನ್ನು ತಿಳಿಸಿದನು. ಅವನಿಗೆ ಹೇಳತೊಡಗಿದನು, ಅಯ್ಯ, ನೀನು ಮಾನವ ರೂಪದ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದೆ. ಆದರೆ ಅನ್ಯಮತವನ್ನು ಅವಲಂಬಿಸಿ ಕುಟುಂಬವನ್ನು ಕಾಪಾಡಲು ಕೃಷಿ ಮಾಡತೊಡಗಿದೆ. ನಿನಗೂ ಯಾವಾಗಲೂ ಹಣ ಸಂಪಾದನೆಯೇ ಬೇಕಾದಿತ್ತು. ಬ್ರಾಹ್ಮಣನಾಗಿಯೂ ನಿತ್ಯ ಕರ್ಮಗಳನ್ನು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡದೆ ದೈವನಿಂದೆ ಬ್ರಾಹ್ಮಣನಿಂದೆ ಮಾಡುತ್ತಿದ್ದೆ. ನೀನು ನಿತ್ಯವೂ ಶ್ರಾದ್ದದಂದು ಮಾಡಿದ ಅನ್ನವನ್ನು ಕಾಗೆ ನಾಯಿಗಳು ತಿನ್ನುವ ಕೆಟ್ಟ ಅನ್ನವನ್ನು ತಿನ್ನುತ್ತಿದ್ದೆ. ಸಜ್ಜನರೆಂದರೆ ನಿನಗೆ ಅಸಡ್ಡೆ ಇತ್ತು. ದುರಾಚಾರಿಯಾಗಿದ್ದೆ. ನಿನಗಿದ್ದ ಹೆಂಡತಿ ತುಂಬ ಸುಂದರಿ ಆಗಿದ್ದರಿಂದ ಅವಳನ್ನು ಕೆಲಸ ಮಾಡಲು ಬಿಡದೆ ಯುಕ್ತಾಯುಕ್ತವನ್ನು ಅರಿಯದೆ ಯಾವಾಗಲೂ ಅವಳೊಂದಿಗೆ ರತಿಕ್ರೀಡೆಯಲ್ಲಿ ಸರಸ ಸಲ್ಲಾಪದಿಂದ ಮಾತನಾಡುವುದರಲ್ಲೇ ಕಾಲ ಕಳೆಯುತ್ತಿದ್ದೆ. ಕನ್ಯೆಯರನ್ನು ಕೊಂಡು ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದೆ. ಇವೆಲ್ಲ ಪಾಪದ ಕೆಲಸಗಳು ಎಂಬುದನ್ನು ಅರಿಯದಾದೆ ಅಪಾರ ಹಣವನ್ನು ಸಂಪಾದಿಸಿದ ನೀನು ಅದನ್ನು ಯಾರಾದರೂ ಅಪಹರಿಸಿಯಾರು ಎಂದು ಭೂಮಿಯ ಅಡಿ ಅಡಗಿಸಿಬಿಟ್ಟೆ. ಹೀಗೆ ಕಳೆದ ಜನ್ಮದಲ್ಲಿ ನೀನು ಹಲವಾರು ಪಾಪ ಕಾರ್ಯಗಳನ್ನು ಮಾಡಿದ್ದರಿಂದ ಸತ್ತ ಮೇಲೆ ನರಕದಲ್ಲಿ ಹಲವಾರು ಬಾಧೆಗಳನ್ನು ಅನುಭವಿಸಿ ಈಗ ಇಲಿಯ ಜನ್ಮವನ್ನು ಪಡೆದಿದ್ದೆ. ಈ ದೇವಾಲಯದಲ್ಲಿದ್ದ ಹಣತೆಯಲ್ಲಿದ್ದ ಎಣ್ಣೆಯನ್ನು ಕುಡಿದು ಬಿಡುತ್ತಿದ್ದೆ. ಇಂದು ನಾನು ಇಟ್ಟ 2 ದೀಪಗಳಲ್ಲಿ ಒಂದು ಆರಿಹೋಯಿತು. ಆಗ ನೀನು ಆರಿಹೋಗಿದ್ದ ದೀಪದ ಬತ್ತಿಯನ್ನು ಎತ್ತಿಕೊಂಡು ಹೋಗಿ 2ನೆಯ ದೀಪದ ಹಣತೆಯಲ್ಲಿ ಇರಿಸಿದೆ. ಆ ಹಣತೆಯಲ್ಲಿ ಉರಿಯುತ್ತಿದ್ದ ಬತ್ತಿಗೆ ನೀನಿರಿಸಿದ ಬತ್ತಿಯು ಸೇರಿ ಹೊತ್ತು ಉರಿಯತೊಡಗಿತು. ಅಂದರೆ ಸಣ್ಣ ದೀಪವು ದೊಡ್ಡದಾಗಿ ಬೆಳಗುವಂತೆ ಮಾಡಿದೆ. ಇದನ್ನು ನೀನು ಅರಿಯದೇ ಮಾಡಿದೆಯಾದರೂ ಅದರ ಫಲ, ಅಂದರೆ ದೀಪಾರಾಧನೆಯ ಫಲದಿಂದ ನಿನಗೆ ಇಲಿಯ ರೂಪ ಹೋಗಿ ಮನುಷ್ಯನ ರೂಪ ಪ್ರಾಪ್ತವಾಯಿತು. ತಿಳಿದೆಯಾ? ಇನ್ನು ಮುಂದೆ ಮಹಾಶಿವನನ್ನು ಶ್ರೀಹರಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಧ್ಯಾನಿಸುತ್ತಿರು. ಕಡೆಯಲ್ಲಿ ನೀನು ಹರಿಯ ಸಾನ್ನಿಧ್ಯವನ್ನು ಸೇರುವೆ ಎಂದು ತಿಳಿಸಿದನು. ಆಗ ಇಲಿ ರೂಪ ಹೋಗಿ ಮಾನವ ರೂಪ ಧರಿಸಿದ ಅವನು ಉದ್ಧಾರವಾದೆನೆಂದು ಪರಮಾತ್ಮನ ಸೇವೆಯಲ್ಲಿ ಇರತೊಡಗಿದನು. ಜನಕ ಮಹಾರಾಜ, ತಿಳಿದೆಯಾ ದೀಪಾರಾಧನೆಯ ಮಹತ್ವವನ್ನು ಎಂದು ಹೇಳಿ ವಸಿಷ್ಠರು ಕಥೆಯನ್ನು ಮುಗಿಸುತ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ದೀಪಾರಾಧನೆಯಿಂದ ಇಲ್ಲಿ ಮನುಷ್ಯನಾದ ಕತೆ. ಕಾರ್ತಿಕ ಪುರಾಣದ ಒಂದೊಂದು ಅಧ್ಯಾಯವು ಒಂದೊಂದು ಮಹತ್ವವನ್ನು ತಿಳಿಸ್ಕೊಡ್ತಾ ಇದೆ. ಇವತ್ತಿನ ಈ ಒಂದು 15ನೇ ಅಧ್ಯಾಯ ಸಂಪೂರ್ಣವಾಯಿತು ಸ್ನೇಹಿತರೆ. ಈ ಒಂದು ಪೌರಾಣಿಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೊಂದು ಪೌರಾಣಿಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.